ವಿಪರೀತ ಶತ್ರು ಕಾಟದಿಂದ ಪರಿತಪಿಸುತ್ತಾ ಇದ್ದರೆ ಈ ಒಂದು ತೆಂಗಿನಕಾಯಿ ಮತ್ತು ನಿಂಬೆಹಣ್ಣಿನ ತಂತ್ರ ಮಾಡಿಬಿಡಿ. ಶತ್ರುಗಳು ಸಂಪೂರ್ಣವಾಗಿ ನಾಶವಾಗುತ್ತಾರೆ. ಅವನ ಶತ್ರುತ್ವ ಸಂಪೂರ್ಣವಾಗಿ ಕೊನೆಗಣ್ಣುತ್ತದೆ. ಶತ್ರುತ್ವ ಧ್ವಂಸವಾಗಿ ಹೋಗುತ್ತದೆ. ತೆಂಗಿನಕಾಯಿ ಮತ್ತು ನಿಂಬೆಹಣ್ಣಿನಿಂದ ಯಾವ ತಂತ್ರ ಹೇಗೆ ಮಾಡಬೇಕು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟ ನಿಮ್ಮದಾಗಬೇಕು ಅನ್ನುವುದಾದರೆ ಅಮೃತಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಶತ್ರುವಿನ ಹೆಸರನ್ನು ಕಮೆಂಟಲ್ಲಿ ಹಾಕಿ ತಿಳಿಸಿ. ವಿಡಿಯೋನ ಶೇರ್ ಮಾಡಿಬಿಡಿ. ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಸಮಸ್ಯೆಗಳು ಇದ್ದಾಗ ಪ್ರಧಾನ ತಾಂತ್ರಿಕರು ಕಾಳಿಂಗರಾವ್ ಗುರುಗಳಿಗೆ ಕರೆ ಮಾಡಿ. ಅವರು ಸಮಸ್ಯೆಗೆ ಪರಿಹಾರವನ್ನು ತುಂಬ ಚೆನ್ನಾಗಿಯೇ ಹೇಳುತ್ತಾರೆ. ಶತ್ರು ಕಾಟದಿಂದ ಮುಕ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವುದಾದರೆ ಮೊದಲನೇದಾಗಿ ಒಂದು ತೆಂಗಿನಕಾಯಿ ಮೇಲ್ಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ. ಯಾವುದರಿಂದ? ಕುಂಕುಮದಿಂದ ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು. ಕುಂಕುಮವನ್ನು ಒದ್ದೆ ಮಾಡಿ ತೆಂಗಿನಕಾಯಿ ಮೇಲೆ ಬರೆದುಕೊಳ್ಳಿ. ಸಾಧ್ಯವಾಗದಿದ್ದರೆ ಕೆಂಪು ಮಾರ್ಕರ್ ಪೆನ್ನಿನಿಂದ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ. ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಅದರ ಮೇಲ್ಭಾಗದಲ್ಲಿ ಶತ್ರುವಿನ ಹೆಸರನ್ನು ಬರೆದುಕೊಳ್ಳಬೇಕು. ನಿಂಬೆಹಣ್ಣಿನ ಮೇಲೆ ಒಂದು ಕರ್ಪೂರವನ್ನು ಹಚ್ಚಿಕೊಳ್ಳಿ. ಆತ ಯಾವ ವಿಚಾರಕ್ಕೆ ನಿಮ್ಮ ಮೇಲೆ ಶತ್ರುತ್ವವನ್ನು ಹಾಗೆ ಸಾಧಿಸುತ್ತಿದ್ದಾನೆ ಅಥವಾ ಯಾವ ವಿಷಯಕ್ಕೆ ನಿಮ್ಮ ಮೇಲೆ ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದಾನೆ ಅದನ್ನು ಹೇಳಿಕೊಂಡು ಮಹಾಕಾಳಿ ರುದ್ರ ಭೈರವಿಯೇ ನಮಃ. ಶತ್ರು ಧ್ವಂಸವಾಗಲಿ, ಶತ್ರುತ್ವ ನಾಶವಾಗಲಿ, ನನ್ನ ಶತ್ರುವಿನ ಕೋಪತಾಪಗಳು ಕಡಿಮೆ ಆಗಲಿ, ಶತ್ರು ಕೊಡೆಯಾಗಲಿ, ಯಾವುದೇ ಕಾರಣಕ್ಕೂ ಅವನು ನನ್ನ ತಂಟೆಗೆ ಬರದೇ ಇರುವ ಹಾಗೆ ಆಗಲಿ ಅಂತ ಹೇಳುತ್ತಾ ಒಂದು ಚಿಟಿಕೆ ಕಲ್ಲುಪ್ಪು, ಒಂದೇ ಒಂದು ಅರಳು ಕಲ್ಲುಪ್ಪನ್ನು ಅದರ ಮೇಲೆ ಹಾಕಿ ಆ ತೆಂಗಿನಕಾಯಿಯಿಂದ ನಿಂಬೆಹಣ್ಣನ್ನು ಒಡೆದು ಹಾಕಿಬಿಡಿ. ಶತ್ರು ಸಂಪೂರ್ಣವಾಗಿ ದಮನವಾಗಿ ಹೋಗುತ್ತಾನೆ. ಇದನ್ನು ಮಾಡುವಾಗ ಒಂದೇ ಒಂದು ಕರೆ ಶತ್ರು ನಾಶದ ಮಂತ್ರಕ್ಕಾಗಿ ಕಾಳಿಂಗರಾವ್ ಗುರುಗಳಿಗೆ ಫೋನ್ ಮಾಡಿ ಉಚಿತವಾಗಿ ಶತ್ರುನಾಶ ಮಂತ್ರವನ್ನು ಹೇಳಿಕೊಡ್ತಾರೆ. ಹಾಗೆ ಮಾಡಿ ಒಳ್ಳೆಯದಾಗುತ್ತೆ.